ನಮಸ್ಕಾರ. ಇವತ್ತು ನಾವು ಓದುವ ಬಗ್ಗೆ ಆ, ಅದರಲ್ಲೂ ಈ ದಪ್ಪ ದಪ್ಪ ಪಠ್ಯಪುಸ್ತಕಗಳನ್ನ ಹೇಗೆ ಬೇಗ ಓದೋದು ಅಂತ ಮಾತಾಡೋಣ. ಹೌದು. ಎಲ್ರಿಗೂ ಈ ಅನುಭವ ಆಗಿರುತ್ತೆ ಅಲ್ವಾ? ಒಂದು ಪುಸ್ತಕ ಹಿಡ್ಕೊಂಡು ಕೂರ್ತೀವಿ, ಗಂಟೆಗಟ್ಲೆ ಆದ್ರೂ ಪುಟಗಳು ಮುಂದೆ ಹೋಗೋದೇ ಇಲ್ಲ, ಓದಿದ್ದು ತಲೆಗೂ ಹೋಗೋದಿಲ್ಲ. ನಿಜ. ಅದೊಂದ್ ರೀತಿ ಟ್ರೆಡ್ಮಿಲ್ ಮೇಲೆ ಓಡಿದ ಹಾಗೆ. ತುಂಬಾ ಎಫರ್ಟ್ ಹಾಕ್ತಿರ್ತೀವಿ, ಆದ್ರೆ ಎಲ್ಲೂ ತಲುಪೋದಿಲ್ಲ. ಕರೆಕ್ಟ್. ಈ ಸಮಸ್ಯೆಗೆ ಆಕ್ಚುಲಿ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ಕಾಗ್ನೇಟಿವ್ ಸ್ಪೀಡ್ ಅನ್ನೋ ಒಂದು ಮೂಲದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪರಿಹಾರ ಇದೆ. ಹೌದು, ಅದರಲ್ಲಿ ಒಂದು ಸಲಹೆ ಇದೆ, ಅದು ಕೇಳಿದ ತಕ್ಷಣ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಯಾವುದು? ಚೆನ್ನಾಗಿ ಓದಬೇಕು ಅಂದ್ರೆ ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ಪದ ಓದಬೇಡಿ ಅಂತ. ಹೌದು, ಅದು ಕೇಳಕ್ ವಿಚಿತ್ರವಾಗಿದೆ. ಹಾಗಾದ್ರೆ ಏನು ಓದಬೇಕು ಅಂತ ಅನ್ಸುತ್ತೆ. ಸೊ ಬನ್ನಿ ಇವತ್ತು ಇದರ ಹಿಂದಿನ ಸತ್ಯ ಏನು ಅಂತ ನೋಡೋಣ. ಖಂಡಿತ. ಇದು ಮೇಲ್ನೋಟಕ್ಕೆ ತರ್ಕಕ್ಕೆ ವಿರುದ್ಧ ಅನ್ಸಿದ್ರೂ ನಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಆಳವಾದ ಸತ್ಯ ಹೇಳುತ್ತೆ. ಸರಿ, ಹಾಗಾದ್ರೆ ನಾವೀಗ ಓದೋ ಸಾಂಪ್ರದಾಯಿಕ ವಿಧಾನದಿಂದನೇ ಶುರು ಮಾಡೋಣ. ಆದ್ರ ಸಮಸ್ಯೆ ಏನು? ನಂಗೆ ನೆನಪಿದೆ, ಕಾಲೇಜಲ್ಲಿದ್ದಾಗ ಪರೀಕ್ಷೆ ಹತ್ರ ಬಂದ್ರೆ ಸಾಕು, ಹೌದು, ರಾತ್ರಿ ಇಡೀ ಕೂತು ಲೈನ್ ಬಿಡದೆ, ಅಕ್ಷರ ಬಿಡದೆ ಓದ್ತಿದ್ದೆ. ಏನಾದ್ರೂ ಮಿಸ್ ಆಗ್ಬಿಡುತ್ತೆ ಅನ್ನೋ ಭಯ. ಇದು ಆಲ್ಮೋಸ್ಟ್ ಎಲ್ಲರ ಕಥೆ. ಅದನ್ನೇ ನಾವು ಸರಿಯಾದ ದಾರಿ ಅಂತ ನಂಬಿರ್ತೀವಿ. ಹೌದು. ಆದ್ರೆ ಆ ಮೂಲದ ಪ್ರಕಾರ ಇದೇ ದೊಡ್ಡ ತಪ್ಪು. ಯಾಕಂದ್ರೆ ಹೀಗೆ ಅಕ್ಷರಶಃ ಓದೋದಿದ್ಯಲ್ಲ, ಅದು ನಮ್ಮ ಮೆದುಳಿನ ಮೇಲೆ ಸುಮ್ನೆ ಪ್ರೆಷರ್ ಹಾಕತ್ತೆ. ಓದುವುದು ಒಂದು ಮೆಕ್ಯಾನಿಕಲ್ ಕೆಲ್ಸ ಆಗ್ಬಿಡುತ್ತೆ. ಓಹೋ, ಇದರ ಪರಿಣಾಮ ಏನು ಅಂತ ಮೂಲದಲ್ಲಿ ಹೇಳಿದ್ದಾರಾ? ಹೇಳಿದ್ದಾರೆ. ಹೀಗೆ ಓದಿದ್ರೆ ಬೇಗ ಸುಸ್ತಾಗುತ್ತೆ, ಗಮನ ಅಂದ್ರೆ ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ. ನಿಜ. ಕೊನೆಗೆ ಓದಿದ್ದೆಲ್ಲ ಮರೆತು ಹೋದ ಹಾಗೆ ಅನ್ಸುತ್ತೆ. ಓದುವುದೇ ಒಂದು ಶಿಕ್ಷೆ, ಒಂದು ನೋವು. ಅಂದ್ರೆ ವಿಷಯ ಕಷ್ಟ ಇರೋದ್ರಿಂದ ಅಲ್ಲ, ನಮ್ಮ ವಿಧಾನನೇ ಸರಿಯಿಲ್ಲ ಅಂತನಾ? ನಿಖರವಾಗಿ. ಕಾರಣ ಸಿಂಪಲ್. ನಮ್ಮ ಮೆದುಳು ಒಂದು ಅದ್ಭುತವಾದ ಪ್ಯಾಟರ್ನ್ ರೆಕಗ್ನಿಷನ್ ಮಷೀನ್. ಪ್ಯಾಟರ್ನ್ ರೆಕಗ್ನಿಷನ್? ಹೌದು. ಅಂದ್ರೆ ನಮೂನೆಗಳನ್ನ ಗುರುತಿಸೋದು. ಅದು ಒಂದೊಂದೇ ಅಕ್ಷರ ನೋಡಿ ಅದನ್ನ ಪದ ಮಾಡಿ ಆಮೇಲೆ ವಾಕ್ಯ ಮಾಡೋಷ್ಟು ನಿಧಾನವಾಗಿಲ್ಲ. ಓ ಸರಿ. ಅದು ಇಡೀ ಚಿತ್ರವನ್ನ ಒಟ್ಟಿಗೆ ನೋಡೋಕ್ಕಿಷ್ಟಪಡುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಉದಾಹರಣೆ ಇದೆ ಆ ಮೂಲದಲ್ಲಿ. ಒಂದು ದೊಡ್ಡ ಜನಸಂದಣಿಯಲ್ಲಿ ನೂರಾರು ಮುಖಗಳಿದ್ರು, ನಿಮ್ಮ ಫ್ರೆಂಡ್ ಮುಖವನ್ನ ಒಂದೇ ಕ್ಷಣದಲ್ಲಿ ಗುರುತಿಸ್ತೀರಿ. ಹೌದು, ಕರೆಕ್ಟ್. ಅಲ್ಲಿ ನಾವು ಅವ್ರ ಕಣ್ಣು, ಮೂಗು, ಬಾಯಿ ಅಂತ ಒಂದೊಂದಾಗಿ ನೋಡ್ತಾ ಕೂರಲ್ಲ ಅಲ್ವಾ? ಇಲ್ಲ, ಖಂಡಿತ ಇಲ್ಲ. ಆ ಇಡೀ ಮುಖದ ಪ್ಯಾಟರ್ನ್ ನಮ್ಮ ಮೆದುಳಲ್ಲಿ ಸೇವ್ ಆಗಿರುತ್ತೆ. ಹೌದು. ಅಷ್ಟೇ ಅಲ್ಲ, ಆ ಮುಖವನ್ನ ಗುರುತಿಸೋ ಜೊತೆಗೆ ಅವರು ಖುಷಿಯಾಗಿದ್ದಾರಾ, ದುಃಖದಲ್ಲಿದ್ದಾರಾ ಅನ್ನೋ ಭಾವನೆಗಳನ್ನು ಒಟ್ಟಿಗೆ ಗ್ರಹಿಸ್ತೀವಿ. ಓ. ಹಾಗೆಯೇ ಚೆನ್ನಾಗಿ ಓದೋರು ಬರೀ ಪದಗಳನ್ನಲ್ಲ, ವಾಕ್ಯದ ಹಿಂದಿನ ಒಟ್ಟಾರೆ ಅರ್ಥದ ಪ್ಯಾಟರ್ನ್ ಅನ್ನ ಗ್ರಹಿಸ್ತಾರೆ. ಇದನ್ನೇ ಪ್ಯಾರಲಲ್ ಪ್ರಾಸೆಸಿಂಗ್ ಅಂತ ಕರೆಯೋದು. ಅದ್ಕೆ ಅಲ್ವಾ ಕೆಲವೊಮ್ಮೆ ಒಂದು ಪದದಲ್ಲಿ ಅಕ್ಷರಗಳು ಅದಲು ಬದಲಾಗಿದ್ರೂ ನಾವು ಅದನ್ನ ಸರಿಯಾಡೇ ಓದುತ್ತೀವಿ. ಖಂಡಿತ. ಮೆದುಳು ಯಾವಾಗ್ಲೂ ಶಾರ್ಟ್ಕಟ್ ಹುಡುಕುತ್ತೆ. ಒಂದು ಪ್ರಯೋಗದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ವಾಕ್ಯವನ್ನ ಕೇವಲ ಮಿಲಿಸೆಕೆಂಡ್ಗಳ ಕಾಲ ತೋರ್ಸಿದ್ರು. ಅವರದನ್ನ ಗುರ್ತಿಸಿದ್ರು. ಅಂದ್ರೆ ನಮ್ಮ ಮೆದುಳು ಅಷ್ಟು ಫಾಸ್ಟ್ ಇದೆ. ಆದ್ರೆ ನಾವು ಪದ ಪದ ಓದೋ ಅಭ್ಯಾಸದಿಂದ ಆ ಸ್ಪೀಡ್ಗೆ ಬ್ರೇಕ್ ಹಾಕಿದೀವಿ. ಎಕ್ಸಾಕ್ಟ್ಲಿ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಇದೆ. ಈ ವೇಗದ ಓದು, ಈ ಪ್ಯಾಟರ್ನ್ ಬೇಸ್ಡ್ ಓದು ಎಲ್ಲ ಟೈಮ್ನಲ್ಲೂ ವರ್ಕ್ ಆಗುತ್ತಾ? ಒಳ್ಳೆ ಪ್ರಶ್ನೆ. ಅಂದ್ರೆ ನಂಗೆ ಏನೂ ಗೊತ್ತಿಲ್ಲದ ಒಂದು ಹೊಸ ವಿಷಯವನ್ನ ಹೀಗೆ ಓದಕ್ ಸಾಧ್ಯನಾ? ಇಲ್ಲ. ಇದು ಬಹಳ ಮುಖ್ಯವಾದ ಪಾಯಿಂಟ್. ಆ ಮೂಲದಲ್ಲಿ ಇದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ವೇಗದ ಗುರ್ತಿಸುವಿಕೆ ಕೇವಲ ಪರಿಚಿತ ವಿಷಯಗಳಿಗೆ ಮಾತ್ರ ಸೀಮಿತ. ಓ ಹಾಗ? ಹೌದು. ನಿಮ್ಮ ಮೆದುಳಿನಲ್ಲಿ ಆ ವಿಷಯದ ಬಗ್ಗೆ ಸ್ವಲ್ಪನಾದ್ರೂ ಜ್ಞಾನ ಇದ್ರೆ ಅದಕ್ಕೆ ಪ್ಯಾಟರ್ನ್ ಸಿಗುತ್ತೆ. ಏನೂ ಗೊತ್ತಿಲ್ಲದ ವಿಷಯದಲ್ಲಿ ಅದಕ್ಕೆ ಪ್ಯಾಟರ್ನ್ ಸಿಗಲ್ಲ. ಆಗ ಅದು ಹಳೆ ವಿಧಾನಕ್ಕೆ ವಾಪಸ್ ಹೋಗುತ್ತೆ, ಅಕ್ಷರ ಓದೋಕೆ. ಕರೆಕ್ಟ್. ಹಾಗಾದ್ರೆ ಈ ಟೆಕ್ನಿಕ್ ಯಾವಾಗ ಹೆಚ್ಚು ಎಫೆಕ್ಟಿವ್? 3 ಕಂಡೀಷನ್ಸ್. 1, ಶಬ್ದಕೋಶ ನಿಮಗೆ ಪರಿಚಿತವಾಗಿರಬೇಕು. ಸರಿ. 2, ಕಾನ್ಸೆಪ್ಟ್ಗಳ ಬಗ್ಗೆ ಬೇಸಿಕ್ ತಿಳುವಳಿಕೆ ಇರಬೇಕು. ಮತ್ತು 3, ಆ ಬರವಣಿಗೆಯ ಸ್ಟೈಲ್ ನಿಮ್ಗೆ ಗೊತ್ತಿರಬೇಕು. ಅದಕ್ಕೆ ಇದು ಮೆಡಿಕಲ್, ಇಂಜಿನಿಯರಿಂಗ್, ಲಾ ವಿದ್ಯಾರ್ಥಿಗಳಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಟೆಕ್ನಿಕಲ್ ಪದಗಳು, ವಾಕ್ಯ ರಚನೆಗಳು ರಿಪೀಟ್ ಆಗ್ತಾನೇ ಇರುತ್ತೆ. ಓ ಹೌದು. ಒಮ್ಮೆ ಮೆದುಳಿಗೆ ಆ ಪ್ಯಾಟರ್ನ್ ಗೊತ್ತಾದ್ರೆ ಅದು ಪ್ರತಿ ಬಾರಿನೂ ಅಕ್ಷರಶಃ ಓದಕ್ ಹೋಗಲ್ಲ. ಸರಿ. ಇದೆಲ್ಲ ಕೇಳೋಕೆ ಚೆನ್ನಾಗಿದೆ. ಆದರೆ ಇದನ್ನ ನಮ್ಮ ದಿನನಿತ್ಯದ ಓದಿನಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ? ಖಂಡಿತ ಸಾಧ್ಯ. ಇದು ಅಭ್ಯಾಸದಿಂದ ಬರೋದು. ಆ ಮೂಲದಲ್ಲಿ 4 ಪ್ರಾಕ್ಟಿಕಲ್ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಓಕೆ. ಮೊದಲನೇ ಹಂತ, ಮನಸ್ಸಿನಲ್ಲೇ ಪ್ರತಿ ಪದವನ್ನು ಉಚ್ಚರಿಸೋದನ್ನು ನಿಲ್ಲಿಸಿ.
ಇದನ್ನ ಸಬ್ ವೋಕಲೈಸೇಷನ್ ಅಂತ ಕರೀತಾರೆ. ಓ, ಇದು ನಂಗೆ ಆಗೋ ದೊಡ್ಡ ಸಮಸ್ಯೆ. ಓದುವಾಗ ಒಳಗೊಂದು ವಾಯ್ಸ್ ಹೇಳ್ತಾನೇ ಇರುತ್ತೆ. ಹೌದು, ಅದು ಚಿಕ್ಕವರಿದ್ದಾಗ ಗಟ್ಟಿಯಾಗಿ ಓದಿ ಅಭ್ಯಾಸ ಮಾಡಿದ್ದರ ಪರಿಣಾಮ. ಆಗ ಅದು ಬೇಕಿತ್ತು, ಈಗ ಅದೇ ನಮ್ಮ ಸ್ಪೀಡ್ಗೆ ಅಡ್ಡಿ ಆಗ್ತಿದೆ. ನಮ್ಮ ಓದೋ ವೇಗ ನಾವು ಮಾತಾಡೋ ವೇಗಕ್ಕೆ ಲಿಮಿಟ್ ಆಗ್ಬಿಡುತ್ತೆ. ಹಾಗಾದ್ರೆ ನನ್ನ ತಲೆಯ ಒಳಗಿರೋ ಆ ನ್ಯೂಸ್ ರೀಡರ್ನ ಸುಮ್ನಿರ್ಸೋದ್ ಹೇಗೆ? ಅದಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ಇದೆ. ಓದುವಾಗ ನಿಧಾನವಾಗಿ ಏನಾದ್ರೂ ಹಾಡು ಗುಣುಗಿ. ಹಾಡ? ಹೌದು, ಅಥವಾ ಚೂಯಿಂಗ್ ಗಮ್ ಜಗ್ಯೋದು. ಇದು ನಿಮ್ಮ ಮಾತಿನ ಅಂಗಗಳಿಗೆ ಬೇರೆ ಕೆಲಸ ಕೊಡುತ್ತೆ. ಆಗ ಸಬ್ ವೋಕಲೈಸೇಷನ್ ಕಡಿಮೆ ಆಗುತ್ತೆ. ಓಕೆ, ಇದು ಇಂಟ್ರೆಸ್ಟಿಂಗ್ ಆಗಿದೆ. ಟ್ರೈ ಮಾಡಬಹುದು. ಇನ್ನು ಎರಡನೇ ಹಂತ. ನಿಮ್ಮ ಕಣ್ಣುಗಳನ್ನ ಪದದಿಂದ ಪದಕ್ಕೆ ಜಿಗಿಸೋ ಬದಲು ಪದಗಳ ಗುಂಪುಗಳ ಮೇಲೆ ಅಂದ್ರೆ ಚಂಕ್ಸ್ ಮೇಲೆ ಚಲಿಸಲು ಬಿಡಿ. ಅಂದ್ರೆ ಒಂದೇ ನೋಟಕ್ಕೆ 3-4 ಪದಗಳನ್ನ ಒಟ್ಟಿಗೆ ನೋಡೋದಾ? ಅದು ಅಸಾಧ್ಯ ಅನ್ಸುತ್ತೆ. ಆರಂಭದಲ್ಲಿ ಹಾಗೆ ಅನ್ಸೋದು. ಇಲ್ಲಿ ನಮ್ಮ ಕಣ್ಣಿನ ವಿಸ್ತಾರ ಅಥವಾ ಐಸ್ಪ್ಯಾನ್ ಅನ್ನು ಜಾಸ್ತಿ ಮಾಡಬೇಕು. ಅದಕ್ಕೇನಾದ್ರೂ ವ್ಯಾಯಾಮ ಇದೆಯಾ? ಇದೆ. ಒಂದು ಪೆನ್ ಅಥವಾ ನಿಮ್ಮ ಬೆರಳನ್ನ ನೀವು ಓದೋ ಲೈನ್ ಕೆಳಗೆ ಒಂದು ಸ್ಥಿರವಾದ ವೇಗದಲ್ಲಿ ಮೂವ್ ಮಾಡಿ. ನಿಮ್ಮ ಕಣ್ಣುಗಳು ಆ ಪೆನ್ನನ್ನ ಫಾಲೋ ಮಾಡ್ಲಿ. ಆದ್ರೆ ಹೀಗ್ ಮಾಡಿದ್ರೆ ನಂಗೇನು ಅರ್ಥ ಆಗಲ್ಲಲ್ವಾ? ಆರಂಭದಲ್ಲಿ ಖಂಡಿತ ನಿಮ್ಮ ಗ್ರಹಿಕೆ ಕಡಿಮೆ ಆಗುತ್ತೆ, ಅದು ಪರವಾಗಿಲ್ಲ. ಫಸ್ಟು ಕಣ್ಣಿನ ಸ್ನಾಯುಗಳಿಗೆ ಆ ಹೊಸ ಚಲನೆಯನ್ನ ಪಳಕ ಮಾಡಿಸಬೇಕು. ಅಭ್ಯಾಸ ಮಾಡ್ತಾ ನಿಮ್ಮ ಮೆದುಳು ಆ ವೇಗಕ್ಕೆ ಹೊಂದಿಕೊಂಡು ಅರ್ಥ ತೆಗೆಯೋಕೆ ಕಲಿಯುತ್ತೆ. ಸರಿ, ಇದು ಅಭ್ಯಾಸ ಬೀಳುತ್ತೆ. ಮೂರನೇ ಹಂತ ಪರಿಚಿತ ತಾಂತ್ರಿಕ ಪದಗಳಿಗಾಗಿ ನಿಮ್ಮ ಮೆದುಳಿನ ಪ್ಯಾಟರ್ನ್ ಗುರುತಿಸೋ ಶಕ್ತಿ ಮೇಲೆ ನಂಬಿಕೆ ಇಡಿ. ಇದು ಸ್ವಲ್ಪ ಇದು ಒಂದು ರೀತಿ ಮಾನಸಿಕ ಬದಲಾವಣೆ. ಒಂದು ಪ್ಯಾರಾದಲ್ಲಿ ಫೋಟೋಸಿಂಥಸಿಸ್ ಅಂತ ಪದ ಬಂದ್ರೆ ಅದನ್ನ ನೀವು 100 ಸಾರಿ ನೋಡಿರ್ತೀರ. ಹೌದು. ಅದನ್ನ ಮತ್ತೆ ಅಕ್ಷರಶಃ ಓದೋ ಅವಶ್ಯಕತೆ ಇಲ್ಲ. ನಿಮ್ಮ ಮೆದುಳು ಆ ಪದದ ಆಕಾರ ನೋಡಿದ ತಕ್ಷಣ ಅರ್ಥ ಗ್ರಹಿಸಿರುತ್ತೆ. ಆದ್ರೆ ನಾವು ಹಳೆ ಅಭ್ಯಾಸದಿಂದ ಅದರ ಮೇಲೆ ನಿಂತು ಟೈಮ್ ವೇಸ್ಟ್ ಮಾಡ್ತೀವಿ. ಓಕೆ, ಜಸ್ಟ್ ಸ್ಕಿಪ್ ಮಾಡಿ ಮುಂದೆ ಹೋಗ್ಬೇಕು. ಹೌದು, ನಿಮ್ಮ ಮೆದುಳನ್ನ ನಂಬಿ ಮುಂದೆ ಹೋಗ್ಬೇಕು. ಮತ್ತು 4ನೇದು, ಇದು ಬಹಳ ಮುಖ್ಯ ಅನ್ಸುತ್ತೆ. ಯಾವುದೇ ವಿಷಯ ಹೊಸದು, ಗೊಂದಲಮಯ ಅನ್ಸಿದಾಗ ಮಾತ್ರ ನಿಧಾನವಾಗಿ ಓದಿ. ಹೌದು, ಇದೆಲ್ಲದರ ಕೀಲಿಕೈ ಇದು. ವೇಗವಾಗಿ ಓದೋದು ಅಂದ್ರೆ ಎಲ್ಲವನ್ನೂ ಒಂದೇ ಸ್ಪೀಡ್ನಲ್ಲಿ ಓಡೋದಲ್ಲ. ಓ, ಅದೊಂದು ರೀತಿ ಕಾರ್ ಓಡ್ಸಿದ ಹಾಗೆ. ಹೈವೇಯಲ್ಲಿ ಫಾಸ್ಟಾಗಿ ಹೋಗ್ತೀರಿ. ಹೌದು, ಆದ್ರೆ ಸಿಟಿ ಒಳಗೆ ಬಂದ್ರೆ ನಿಧಾನ ಮಾಡುತ್ತೀವಿ. ಕರೆಕ್ಟ್. ಹಾಗೆಯೇ ಓದಿನಲ್ಲೂ ಗೇರ್ ಚೇಂಜ್ ಮಾಡೋ ಕಲಿಬೇಕು. ಪರಿಚಿತ ವಿಷಯಗಳು ಹೈವೇ ಇದ್ದ ಹಾಗೆ. ಹೊಸ ಕಾನ್ಸೆಪ್ಟ್ ಬಂದ್ರೆ ಫಸ್ಟ್ ಗೇರ್ಗೆ ಬಂದು ನಿಧಾನವಾಗಿ ಓದಬೇಕು. ಅಂದ್ರೆ ಇದು ದಕ್ಷತೆಯ ಬಗ್ಗೆ. ಎಲ್ಲಿ ನಮ್ಮ ಎನರ್ಜಿ ಹಾಕ್ಬೇಕು ಅಂತ ಡಿಸೈಡ್ ಮಾಡೋದು. ಎಕ್ಸಾಕ್ಟ್ಲಿ. ಆ ಮೂಲದಲ್ಲಿ ಒಂದು ಒಳ್ಳೆ ಲೈನ್ ಇದೆ. ವೇಗವಾಗಿ ಓದುವುದು ಎಂದರೆ ಅವಸರ ಮಾಡುವುದಲ್ಲ, ಬದಲಾಗಿ ಈಗಾಗಲೇ ತಿಳಿದಿರುವ ವಿಷಯದ ಮೇಲೆ ಸಮಯ ವ್ಯರ್ಥ ಮಾಡದಿರುವುದು ಅಷ್ಟೇ. ಸರಿ, ಆದ್ರೆ ಒಂದು ಡೌಟ್. ಈ ತಂತ್ರ ಎಲ್ಲಾ ಬಗೆಯ ಓದಿಗೂ ಸರಿ ಹೊಂದುತ್ತಾ? ಒಂದು ಕವಿತೆ ಓದುವಾಗ ಇದನ್ನ ಬಳಸ್ಬೋದಾ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಈ ಮಿತಿಯನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಯಾಕೆ? ಯಾಕಂದ್ರೆ ಕವಿತೆ ಓದೋ ಉದ್ದೇಶ ಬೇರೆ. ಅಲ್ಲಿ ಮಾಹಿತಿ ತಗೊಳ್ಳೋದಲ್ಲ, ಪದಗಳ ಸೌಂದರ್ಯ, ಲಯವನ್ನ ಆಸ್ವಾದಿಸೋದು. ಅಲ್ಲಿ ಪ್ರತಿ ಪದವೂ ಮುಖ್ಯ. ಹಾಗೆ ಒಂದು ಕಾನೂನು ಡಾಕ್ಯುಮೆಂಟ್ ಓದುವಾಗಲೂ? ಹೌದು, ಅಲ್ಲಿ ಒಂದು ಕಾಮಾ ಕೂಡ ಅರ್ಥವನ್ನೇ ಬದಲಾಯಿಸಬಹುದು. ಅಂಥ ಸಂದರ್ಭಗಳಲ್ಲಿ ನಿಧಾನವಾದ ಅಕ್ಷರಶಃ ಓದುವಿಕೆಯೇ ಸರಿ. ಹಾಗಾದ್ರೆ ಇವತ್ತಿನ ಚರ್ಚೆಯ ಸಾರಾಂಶ ಏನು ಅಂದ್ರೆ, ಓದುವುದು ಅಂದ್ರೆ ಬರೀ ಅಕ್ಷರಗಳನ್ನ ನೋಡೋದಲ್ಲ. ಅಲ್ಲ, ಅದು ಕಲ್ಪನೆಗಳನ್ನ, ನಮೂನೆಗಳನ್ನ ಮತ್ತು ಅರ್ಥವನ್ನ ಓದುವ ಪ್ರಕ್ರಿಯೆ. ಖಂಡಿತ. ನಮ್ಮ ಮೆದುಳು ಹೇಗೆ ಡಿಸೈನ್ ಆಗಿದೆಯೋ ಹಾಗೆ ಕೆಲಸ ಮಾಡಕ್ಕೆ ನಾವು ಬಿಟ್ರೆ ಓದುವ ಶ್ರಮ ಕಡಿಮೆ ಆಗತ್ತೆ. ಆಗ ಉಳಿದ ಮೆಂಟಲ್ ಎನರ್ಜಿಯನ್ನ ನಾವು ವಿಷಯವನ್ನ ನಿಜವಾಗಿಯೂ ಆಲೋಚಿಸೋಕೆ, ವಿಶ್ಲೇಷಿಸೋಕೆ ಬಳಸಬಹುದು. ಅಂತಿಮವಾಗಿ ನಮ್ಮ ಕೇಳುಗರಿಗೆ ಒಂದು ಆಲೋಚನೆಗೆ ಹಚ್ಚುವ ಪ್ರಶ್ನೆ. ಈ ಪ್ಯಾಟರ್ನ್ ರೆಕಗ್ನಿಷನ್ ತತ್ವವನ್ನ ಓದುವುದನ್ನು ಬಿಟ್ಟು ಬೇರೆ ಕಡೆ ಅಪ್ಲೈ ಮಾಡ್ಬೋದಾ? ಹೌದು, ಇದು ಓದನ್ನು ಮೀರಿದ ಒಂದು ಆಲೋಚನಾ ಕ್ರಮ ಅಲ್ವಾ? ಹೇಗೆ? ಉದಾಹರಣೆಗೆ, ಒಂದು ಹೊಸ ಸಾಫ್ಟ್ವೇರ್ ಕಲಿಯುವಾಗ ನಾವು ಪ್ರತಿಯೊಂದು ಮೆನು, ಪ್ರತಿಯೊಂದು ಬಟನ್ ಅಂತ ಒಂದೊಂದಾಗಿ ಕಲಿಯೋಕೆ ಟ್ರೈ ಮಾಡ್ತೀವಾ? ಅಥವಾ ಒಂದು ಕೆಲ್ಸ ಮುಗಿಸೋಕೆ ಬೇಕಾದ ಒಟ್ಟಾರೆ ವರ್ಕ್ ಫ್ಲೋ ಅನ್ನೋ ಪ್ಯಾಟರ್ನ್ ಅನ್ನ ಅರ್ಥ ಮಾಡ್ಕೊಳ್ತೀವಾ? ಕರೆಕ್ಟ್. ಅಥವಾ ಒಂದು ಹೊಸ ಭಾಷೆ ಕಲಿಯುವಾಗ ಪ್ರತಿಯೊಂದು ಗ್ರಾಮರ್ ರೂಲ್ನಲ್ಲಿ ಸಿಕ್ಕಾಕೊಂಡು ಸಂಭಾಷಣೆಯ ನೈಜ ಪ್ಯಾಟರ್ನ್ಗಳನ್ನ ಮಿಸ್ ಮಾಡ್ಕೊಳ್ತಿದ್ದೀವಾ? ಹೌದು. ನಾವು ಸಣ್ಣ ಸಣ್ಣ ಡೀಟೇಲ್ಸ್ ಅನ್ನೋ ಅಕ್ಷರಗಳಲ್ಲಿ ಕಳೆದು ಹೋಗಿ ದೊಡ್ಡ ಚಿತ್ರ ಅನ್ನೋ ಪ್ಯಾಟರ್ನ್ ಅನ್ನ ನೋಡೋಕೆ ಫೇಲ್ ಆಗ್ತಿದ್ದೀವಾ? ಇದ್ರ ಬಗ್ಗೆ ಯೋಚಿಸಿ.